ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನಮ್ಮ ಅಪ್ಲಿಕೇಶನ್ ಹಾಕಿರುವಂಥ ಪ್ಯಾರಾಮೆಡಿಕಲ್ ಕೌನ್ಸ್ಲಿಂಗಿಗೆ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಲ್ಲಿ ಒಂದೇ ಒಂದು ಟೆನ್ಷನ್ನು. ಎಲ್ಲ ಕಡೆ ಕಾಲೇಜುಗಳು ಆರಂಭವಾಗಿವೆ, ಎಲ್ಲ ಕೂಡ ಪ್ರೊಸೀಜರ್ ನಡೀತಾ ಇದೆ. ನಾವು ಅಪ್ಲಿಕೇಶನ್ ಹಾಕಿ ಒಂದು ತಿಂಗಳಾಗ್ತಾ ಬಂತು, ಏನು ಕರಿತಾನೆ ಇಲ್ಲ, ಒಂದು ಮೆಸೇಜ್ ಬರ್ತಾ ಇಲ್ಲ. ಆಮೇಲೆ ಅಪ್ಲಿಕೇಶನ್ ಓಪನ್ ಮಾಡೋಕ್ಕೆ ಹೋದರೂ ಕೂಡ ಅದು ಲಾಗಿನ್ ಆಗ್ತಾ ಇಲ್ಲ. ಏನು ನಡೀತಾ ಇದೆ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ ಅಂತ ನಿಮ್ಮಲ್ಲಿ ಡೌಟ್ಗಳಿದ್ದರೆ ಯಾರು ಕೂಡ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷವೂ ಕೂಡ ಪ್ಯಾರಾಮೆಡಿಕಲ್ ಬೋರ್ಡಿಂದ ಅಪ್ಲಿಕೇಶನ್ ಆಗಲಿ, ಕೌನ್ಸ್ಲಿಂಗ್ ಪ್ರಕ್ರಿಯೆಗಳೇ ಆಗಲಿ, ಎಲ್ಲವೂ ಕೂಡ ಆಗಸ್ಟ್ ನಂತರನೇ ನಡೀತವೆ. ಅಪ್ಲಿಕೇಶನ್ ಮಾತ್ರ ಅವರು ಜುಲೈ ಮತ್ತು ಆಗಸ್ಟಲ್ಲಿ ತೊಗೊತಾರೆ. ಆದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭವಾಗೋದು ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲೇ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭವಾಗ್ತವೆ. ಯಾಕಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ ಅಕಾಡೆಮಿಕ್ ಇಯರ್ ನವಂಬರ್ ಡಿಸೆಂಬರ್ ತನಕ ಇರುತ್ತೆ. ಅಂದರೆ ಪ್ರತಿ ವರ್ಷವೂ ಕೂಡ ನವಂಬರ್ ಡಿಸೆಂಬರಲ್ಲಿ ಎಕ್ಸಾಮ್ ಇರ್ತವೆ. ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುವಂಥದ್ದು ನವಂಬರ್ ಡಿಸೆಂಬರಲ್ಲಿ. ಹೀಗಾಗಿ ಅವರುಗಳು ಏನು ಮಾಡ್ತಾರೆ ಅಂತಂದರೆ, ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಇರ್ಬೋದು, ಅಡ್ಮಿಷನ್ ಪ್ರೊಸೀಜರ್ ಇರ್ಬೋದು, ಸ್ವಲ್ಪ ಆರಾಮಾಗಿ ಸ್ಲೋ ಆಗಿ ಮಾಡ್ತಾ ಹೋಗ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಏನಂತಂದರೆ, ಇಲ್ಲಿ ನಾವು ಸ್ಟೇಟಸ್ ಚೆಕ್ ಮಾಡ್ಕೊಳಕ್ಕೆ ಹೋದಾಗ ನಾವು ಇಲ್ಲಿ ಲಾಗಿನ್ ಮಾಡ್ತಾಯಿದ್ರೆ ಇಲ್ಲಿ ಲಾಗಿನ್ ಆಗ್ತಾ ಇಲ್ಲ. ಓಕೆ, ಇಲ್ಲಿ ನಂಬರ್ಗಳನ್ನು ಹಾಕಿದ್ದೀವಿ ನೋಡಿ, ಈ ರೀತಿ ಸ್ಟ್ರಕ್ ಆಗಿಬಿಡುತ್ತೆ. ಏನು ಪ್ರಾಬ್ಲಮ್ ಆಗಿದೆ, ಹೆಂಗೆ ಗೊತ್ತಾಗುತ್ತೆ ನಮಗೆ? ಸ್ಟೇಟಸ್ ನೋಡಬೇಕಾಗಿದೆ ಅಥವಾ ಪೇಮೆಂಟ್ ಮಾಡಬೇಕಾಗಿದೆ ಅಂತಂದರೆ ಇವತ್ತು ಕಾಲ್ ಮಾಡಿ ಬೋರ್ಡಿಗೆ ಕೇಳಿದಾಗ, ಇಲ್ಲ ನಾವು ಅದನ್ನು ಅಪ್ಡೇಟ್ ಮಾಡ್ತಾಯಿದ್ದೀವಿ ವೆಬ್ಸೈಟನ್ನು. ಹೀಗಾಗಿ ನೀವು ಸ್ವಲ್ಪ ಇದನ್ನೇ ಬಿಟ್ಟು ದಿನಗಳ ಬಿಟ್ಟು ಟ್ರೈ ಮಾಡಿರಿ ಅಂತ ಇವತ್ತು ಹೇಳಿರುವಂಥದ್ದು, ಅಥವಾ ಟ್ರೈ ಮಾಡ್ತಾಯಿರಿ ಕೂಡ ಅಂತ ಹೇಳಿದರು. ಬಟ್ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಇದು ಬೋರ್ಡ್ನವರು ಸಾಲ್ವ್ ಮಾಡಬೇಕು. ಇವತ್ತು ಕೂಡ ನಾವು ಕಾಲ್ ಮಾಡಿ ಹೇಳಿದೆ, ಈ ಥರ ಲಾಗಿನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ. ಅವರು ಕ್ವಾರೀಸನ್ನು ತೊಗೊಂಡಿದ್ದಾರೆ, ಕಂಪ್ಲೇಂಟನ್ನು ಕೂಡ ತೊಗೊಂಡಿದ್ದಾರೆ. ಹೀಗಾಗಿ ಅಭ್ಯರ್ಥಿಗಳು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಕಾಯಬೇಕಾಗುತ್ತೆ. ಕೌನ್ಸ್ಲಿಂಗ್ ನೋಡಿ, ಕರೀಲೇಬೇಕು. ಕರ್ನಾಟಕದಲ್ಲಿ 600ಕ್ಕಿಂತ ಹೆಚ್ಚು ಕಾಲೇಜುಗಳಿದ್ದಾವೆ. ಅವುಗಳಿಗೆ ಗೌರ್ಮೆಂಟ್ ಸೀಟ್ಗಳಿರ್ತವೆ, ಅವುಗಳನ್ನು ಕೊಡಲೇಬೇಕಾಗತ್ತೆ ರೂಲ್ಸ್ ಪ್ರಕಾರ. ಹೀಗಾಗಿ ಕೌನ್ಸ್ಲಿಂಗ್ ಮಾಡ್ತಾರೆ. ಆದರೆ ಈಗೇನೆಂದರೆ, ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದರಿಂದ ಏನು ಮಾಡ್ತಾರೆ ಅಂತಂದರೆ, ಈಗ ನೋಡಿ ಭಾಳಷ್ಟು ವಿದ್ಯಾರ್ಥಿಗಳು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅದನ್ನು ತೋರಿಸ್ತಾ ಇತ್ತು. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ, ಪೇಮೆಂಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಈ ರೀತಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಅವರು ಲಾಗಿನ್ ಪೇಜ್ಗಳನ್ನು ಬಂದಿಟ್ಟಿರ್ತಾರೆ. ಯಾಕಂದರೆ ತಮ್ಮ ಕೆಲಸಕ್ಕೆ ಅಡಚಣೆ ಆಗುತ್ತೆ ಅಂಥೇಳಿ. ಈಗ ನೀವು ಪದೇ ಹೋಗೋದು, ಲಾಗಿನ್ ಮಾಡೋದು, ನೋಡೋದು, ಈ ಥರ ಅವ್ರಿಗೆ ತೊಂದರೆ ಆಗುತ್ತೆ, ಅಡಚಣೆ ಆಗುತ್ತೆ ಅನ್ನೋ ಕಾರಣದಿಂದ ಅವುಗಳನ್ನು ಬಂದಿಟ್ಟು ತಮ್ಮ ಒಳಗಡೆ ಇರುವಂಥ ಪೇಮೆಂಟ್ ಪ್ರೊಸೀಜರ್ ಇರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ತಯಾರಿ ಮಾಡ್ಕೊಳ್ಳೋಂಥದ್ದು ಮಾಡ್ಕೊಳ್ಳಿಕ್ಕೆ ಈ ರೀತಿ ಸರ್ವರ್ಗಳನ್ನು ಬಂದಿಟ್ಟಿರ್ತಾರೆ ಅಷ್ಟೇ. ಬಟ್ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಂದಿನ ತಿಂಗಳಿಂದ ಆರಂಭ ಮಾಡ್ತಾರೆ. ಮುಂದಿನ ತಿಂಗಳಿಂದ ಆರಂಭವಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು. ಯಾರು ವರಿ ಅಬೌಟ್, ಎಲ್ಲ ಆನ್ಲೈನ್ ಆಗುತ್ತೆ.